ಪಾಟೀಲ್ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇಂದಿರಾ ಕ್ಯಾಂಟೀನ್ ಬಂದಿದ್ದೀವಿ. ಇದೆಲ್ಲ ವ್ಯವಸ್ಥೆ ನೋಡಿದ್ದೀವಿ, ಅದೆಲ್ಲ ಭಾಳ ತೋರ್ತೈತಿ. ಇದಕ್ಕೆ ಹಿಂದಿನ ಸಲ ಒಂದ್ಸಲ ಹೇಳಿದ್ವಿ ನಾವು, ಇಲ್ಲ ಇದನ್ನೊಂದು ಸ್ವಲ್ಪ ಫ್ರೀ ಮಾಡಿ ಎಲ್ಲ ಮಾಡೋದು ಹೇಳಿದ್ರು ಕೂಡ ಅವ್ರು ಯಾವುದೂ ಮಾಡಿಲ್ಲ. ನಮ್ಮ ಧಾರವಾಡದ ಇರುವಂಥ ಊಟ ಆಫೀಸರ್ ಒಂದು ಸಲನೂ ಇಲ್ಲಿ ಬಂದಿಲ್ಲ. ಅವರು ಒಂದು ಸಲ ಬಂದು ಅದು ಏನೈತಿ ಏನಿಲ್ಲ ಅಂತ ಒಂದು ಸಲ ಸೈನ್ ಮಾಡಿಲ್ಲ, ಒಂದು ಸಲ ಇಲ್ಲಿ ಬಂದಿಲ್ಲ. ಅದನ್ನ ಸ್ವಲ್ಪ ಬಂದು ಚೆಕ್ ಮಾಡ್ಬೇಕಂತೇಳಿ ಅವ್ರಂತೆ ನಾವು ಕೇಳ್ಕೊತೀವಿ. ಏನು ವ್ಯವಸ್ಥೆ ಇದೆ ಆಗಿದೆ ಅಂತ ನೋಡ್ಕೊಂಡು ಬಂದಿದ್ದೀವಿ. ಊಟ ಮಾಡೋಂಥ ಸ್ಥಳ ಇದೆ, ಬನ್ನಿ ನೋಡೋಣ. ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇರೋದು. ಬೆಳಗ್ಗಿನ ಉಪಹಾರ 5 ರೂಪಾಯಿ ಇದೆ ಮೆನು ಬೋರ್ಡಲ್ಲಿ. ಮಧ್ಯಾಹ್ನ ಊಟದ್ದು 10 ರೂಪಾಯಿ ಇದೆ. ಬಟ್ ನೀವು ಎಷ್ಟು ಓದ್ತಾ ಇದ್ದೀರಾ? ಇದು ರೈಸ್ಗೆ 10 ರೂಪಾಯಿ, ಫುಲ್ ಊಟ ತೊಗೊಂಡ್ರೆ 20 ರೂಪಾಯಿ. 20 ರೂಪಾಯಿ ರೈಸ್ ಸಾಂಬಾರ್ ತೊಗೊಂಡ್ರೆ. ಮತ್ತು ಬೆಳಗ್ಗೆ ಉಪಹಾರಕ್ಕೆ ಎಷ್ಟು ಗೊತ್ತೀವಿ? ಬೆಳಗ್ಗೆ 5 ರೂಪಾಯಿಗೆ 3 ಇಡ್ಲಿ, 5 ರೂಪಾಯಿ ಪಲಾವ್. 5 ರೂಪಾಯಿ ಪಲಾವ್, ಅದು ಎಕ್ಸ್ಟ್ರಾ ತೊಗೋತೀವಿ. ಬಟ್ ಅದ್ರ ಪ್ರಕಾರ ನೋಡಿದ್ರೆ ಇಲ್ಲಿ ಪಲಾವ್ ಇದೆ, ಆಮೇಲೆ ಇಡ್ಲಿ ಇದೆ. ಅದು ಎರಡೂ ಕೂಡ ಕೊಡ್ಬೇಕಲ್ಲ, ಅದು ಸಪ್ರೇಟ್ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ತೀವಿ. ಮೆನು ಇರೋದೇ ಬೇರೆ, ಯಾಕಂದ್ರೆ ಈ ಲಿಸ್ಟಿಗೆ ಒಂದು ಬೇರೆ, ಈ ಲಿಸ್ಟಿಗೆ ಒಂದು ಬೇರೆ ಅಂತ ಮಾಡ್ಬೇಕಾಗಿತ್ತು. ಇದು ಎರಡೂ ಕೂಡ ಜಾಯಿಂಟ್ ಮಾಡಿದ್ದಾರೆ. ಅದು 10 ರೂಪಾಯಿ ತೊಗೊಳ್ಬೇಕು. ಆ್ಯಕ್ಚುಲಿ ಇನ್ನು 10 ರೂಪಾಯಿ ಜಾಸ್ತಿ ತೊಗೊಳಕತ್ತಾರೆ. ಇದ್ರ ಬಗ್ಗೆ ನಾನು ತನಿಖೆ ಮಾಡಿ ಯಾಕೆ ಜಾಸ್ತಿ ತೊಗೊಳ್ತಾರೆ, ಇನ್ನು ಅದೇ ಥರ ಇಂದಿರಾ ಕ್ಯಾಂಟೀನಲ್ಲಿ ಮೆನು ಪ್ರಕಾರ ಸರಿಯಾಗಿ ಊಟ ಕೊಡ್ತಾ ಇಲ್ಲ. ಏನಂತಂದರೆ ಇವತ್ತಿನ ದಿನ ಏನೈತಂದರೆ ಅನ್ನ ಸಾಂಬಾರು, ಮಡಿಕೆ ಕಾಳು, ಬೆಳಗ್ಗೆ ಉಳಿಸಿದ ಕಾಳು ಇರಬೇಕು. ಹಾಗೆ 2 ಥರ ಪಲ್ಯ, ಸೊಪ್ಪಿನ ಪಲ್ಯ ಇರಬೇಕು, ಆಮೇಲೆ ಸಾಂಬಾರು ಇರಬೇಕು. ಬಟ್ ಏನೇನಿದೆ ಅಂತ ಕೇಳೋಣ. ಏನೇನಿದೆ ಮೇಡಮ್? ಮತ್ತು 2 ಥರ ಇದು ಪಲ್ಯ ಯಾಕಿಲ್ಲ? ಸೊಪ್ಪಿನ ಪಲ್ಯ ಇಲ್ಲ. ಆಮೇಲೆ ಖೀರಿದೆ, ಖೀರ್ ಕೂಡ ಕೊಡಬೇಕು. ಖೀರಿದೆ ಇದರಲ್ಲಿ, ಆದ್ರೆ ಮಡಿಕೆ ಕಾಳು ಆ ಮೆನು ಪ್ರಕಾರ ಇಲ್ಲ. 2 ಥರ ಸೊಪ್ಪಿನ ಪಲ್ಯ ಇರ್ಬೇಕಂತಿದೆ. ಬಟ್ ಅವ್ರು ಯಾಕೆ ಕೊಡ್ತಾ ಇಲ್ಲ ಅದನ್ನ? ಅಂದ್ರೆ ಇವ್ರಿಗೆ ಬೇಕಾಗ್ಬಿಟ್ಟು ಇಲ್ಲಿ ಮೆನು ಬೋರ್ಡ್ ಅಲ್ಲಿ ಬರಗಿದೆ, ಇಲ್ಲಿ ಇವತ್ತು ಏನೇನಿದೆ ಅಂತ ಕೂಡ ಹಂಚಬೇಕು. ಒಂದರ ಮಿಸ್ ಆಗೋ ಕೂಡ. ಬಟ್ ಇಲ್ಲಿ ಕ್ವಾಂಟಿಟಿ ಇರೋದೇ ಬೇರೆ, ಇಲ್ಲಿ ಕೊಡ್ತಾ ಇರೋದೇ ಬೇರೆ. ಈಗ ಯಾವ ಇದು ಸಾಂಬಾರು ಕೊಡ್ತಾ ಇದ್ದೀರಾ, ಖೀರ್ ಕೊಡ್ತಾ ಇದ್ದೀರಾ, ರೈಸ್ ಕೊಡ್ತಾ ಇದ್ದೀರಾ, ರೊಟ್ಟಿ ಕೊಡ್ತಾ ಇದ್ದೀರಾ. 2 ಥರ ಸೊಪ್ಪಿನ ಪಲ್ಯ ಇಲ್ಲ, ಮಡಿಕೆ ಕಾಳದಿಲ್ಲ. ಅದ್ರ ಬದಲಾಗಿ ಮಿಕ್ಸ್ ಇದೆ. ಬಟ್ 2 ಥರ ಸೊಪ್ಪಿನ ಪಲ್ಯ ಮಾತ್ರ ಇಲ್ಲ, ಮಡಿಕೆ ಕಾಳಿಲ್ಲ. ಈಗ 3 ಮಿಸ್ ಮಾಡಿದ್ದಾರೆ. ಸ್ವಾಮಿ ಈ ಥರ ನೋಡಿ, ಅಂದರೆ ಬಡವರು ಊಟ ಮಾಡೋದು ಇಲ್ಲಿ ದುಡ್ಡು ಕೊಟ್ಟು 10 ರೂಪಾಯಿ ಕೊಟ್ಟು ಊಟ ಮಾಡ್ತಾರೆ. ಊಟದ್ದು ಎಷ್ಟು ಗೊತ್ತಿಲ್ಲ ಮೇಡಮ್? ಇಲ್ಲಿ 10 ರೂಪಾಯಿ, 20 ರೂಪಾಯಿ. ಇನ್ನು ಈ ರೂಲ್ಸ್ ಇದೆಯಾ ಅಥವಾ ಅವ್ರು ಹೇಳಿದಾರ ನಿಮಗೆ? ಅಲ್ಲ, ಮೆನು ಒಳಗೆ 10 ಮೇಡಮ್, ಮೆನು ಒಳಗೆ 10 ರೂಪಾಯಿ ಇಲ್ಲರಿ? ಹೌದಾ? ಸರಿ, ಜನರೇ 20 ರೂಪಾಯಿ ಕೊಟ್ಟು ಊಟ ಮಾಡ್ತಾ ಇದ್ದಾರೆ. ಮೆನು ಪ್ರಕಾರ ಇವರು ಯಾವುದೂ ಕೂಡ ಕೊಡ್ತಾರೆ. ಸಾರ್ವಜನಿಕರು ಬಂದು ಏನಾದರೂ ಬಾತ್ರೂಮ್ ಹೋಗ್ಬೇಕಂತಂದರೆ ಬಾತ್ರೂಮ್ ವ್ಯವಸ್ಥೆ ನೋಡಿ ಸ್ವಾಮಿ. ಇಲ್ಲಿ ಡೋರ್ ಕೂಡ ಇಲ್ಲ, ಈ ಥರ ನೀರಿನ ವ್ಯವಸ್ಥೆನೂ ಇಲ್ಲ. ಈ ಥರ ಆಗಿದೆ ಇದು. ಯಾವ ಥರ ಅಂದರೆ ಪಾಪ ಎಮರ್ಜೆನ್ಸಿ ಏನಾದರೂ ಆದರೆ ಯಾವ ಥರ ಇದು ನಮ್ಮ ಸಾರ್ವಜನಿಕರ ದುಡ್ಡನ್ನು ಇಷ್ಟೊಂದು ವ್ಯರ್ಥ ಮಾಡ್ತಾ ಇದ್ದಾರೆ. ಬಡವರು ಅಂದರೆ ಇವರಿಗೆ ಯಾವುದೇ ರೀತಿ ಕಾಳಜಿ ಏನೂ ಇಲ್ಲ ಅನಿಸುತ್ತೆ. ಈಗ ನೋಡಿ, ಇದು ಮಹಿಳೆಯರ ಶೌಚಾಲಯ. ಇಲ್ಲಿ ನೋಡಿ, ಇಲ್ಲಿ ನೀರು ಕೂಡ ಇಲ್ಲ. ಇದೆಲ್ಲ ಬಿಲ್ಡಿಂಗ್ ಸೂರುತ್ತೆ. ಈ ಬಲ್ಬ್ ಹತ್ರ ನೀರು ಬರುತ್ತೆ ನೋಡಿ ಸರ್. ಇದೆಲ್ಲ ಇಲ್ಲಿ ಸೋರ್ತಾ ಇದೆ. ಇದು ಅಂಡರ್ ಪಾಸ್ ಕೂಡ ಇಲ್ಲ, ಪೈಪ್ಲೈನ್ ಮಾಡಿರಲಿಲ್ಲ. ಇಲ್ಲೇ ಬಂದು ನೀರು ನಿಂತು ಸುಳುಗಳಾಗಿ ಹೋಗ ಬರುವಂಥ ಲಕ್ಷಣ ಕೂಡ ಕಾಣ್ತವೆ. ಇದ್ರ ಬಗ್ಗೆ ನಾವು ಎಷ್ಟೋ ಸರಿ ನಾವು ಅವ್ರಿಗೆ ಮನವಿ ಕೂಡ ಮಾಡಿದರು, ಇದನ್ನು ಕ್ಲೀನಿಂಗ್ ಮಾಡಿರಿ ಅಂತಂದರೆ ಯಾವುದೂ ತಲೆ ಕೆಡಿಸ್ಕೋದೇನೆ ಅದೇ ಥರ ಊಟ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲೇ ನೀರು ನಿಂತು ಸ್ಮೆಲ್ ಬಂದು
ರೋಗಗಳೆಲ್ಲ ಆಗಿ ರೋಗ ಬರುವಂಥ ಲಕ್ಷಣಗಳು ಕಾಣಕತ್ತವ ನೋಡ್ರಿ. ಯಾವ ಥರ ಕ್ಲೀನಿಂಗ್ ಇದೆ, ಪೈಪ್ ಹಾಕುವಂಥ ಕೂಡ ಒಂದು ಇದಿಲ್ಲ ಇವ್ರಿಗೆ ನೋಡಿ, ಎಲ್ಲ ಹೊಡೆದಿದೆ. ಯಾಕಂದರೆ ಸರ್ಕಾರದ ದುಡ್ಡಿಲ್ಲೋ ಏನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಾರ್ವಜನಿಕರು ಬಡವರು ಬಂದು ಊಟ ಮಾಡುವಂಥ ಸ್ಥಳ ಇದು. ಸರಿಯಾದ ವ್ಯವಸ್ಥೆ ಇಲ್ಲ, ಕ್ಲೀನಿಂಗ್ ಇಲ್ಲ.